ಜ್ಞಾನಭಾರತಿ ವಿವಿಯ ಅವಿಭಾಜ್ಯ ಅಂಗದಂತಿದ್ದ BMTC ಬಸ್ಗಳು ಇನ್ನು ಮುಂದೆ ಕ್ಯಾಂಪಸ್ಗೆ ಬರಲ್ಲ. ಯಾಕಂದರೆ ಹೊರಗುತ್ತಿಗೆ ಬಸ್ಗಳ ನಿರ್ವಹಣೆ ಕಷ್ಟಪಡುತ್ತಿರುವಂಥ ವಿವಿ ಈಗ ಬೇರೆ ಯೋಚನೆಯನ್ನು ಮಾಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳನ್ನ ಮೂಲೆ ಮೂಲೆಗಳಿಂದ ಹೊತ್ತು ತರ್ತಾ ಇದ್ದ BMTC ಬಸ್ಗಳು ಇನ್ಮುಂದೆ ಕಾಣೆಯಾಗಲಿವೆ. ಈ ಬಸ್ಗಳ ನಿರ್ವಹಣೆಗೆ ವಾರ್ಷಿಕ 1,10,00,000 ರೂಪಾಯಿ ವೆಚ್ಚವಾಗ್ತಿತ್ತು. ಆದರೆ ಸಂಗ್ರಹವಾಗ್ತಿರೋದು ಮಾತ್ರ 10 ಲಕ್ಷ ರೂಪಾಯಿ. ಹೀಗಾಗಿಯೇ ವಿಶ್ವವಿದ್ಯಾಲಯವೇ ಕ್ಯಾಂಪಸ್ನೊಳಕ್ಕೆ ಟ್ರಾಮ್ ಸೇವೆ ಮೂಲಕ ಮಿನಿ ಬಸ್ಗಳನ್ನ ಕ್ಯಾಂಪಸ್ ರಸ್ತೆಗಿಳಿಸಲಿದೆ. ವಿಶ್ವವಿದ್ಯಾನಿಲಯಕ್ಕೂ ಆರ್ಥಿಕ ಹೊರೆ ಆಗುವುದರಿಂದ ಈಗಿರುವ 18 ರೂಟ್ಗಳಿಗೆ ಬದಲಾಗಿ ಜನವರಿಯಿಂದ ಕೆಲವು ರೂಟ್ಗಳನ್ನು ಕಂಬೈನ್ ಮಾಡಿ ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ನಿಲ್ಲಿಸಿ 12 ರೂಟ್ಗಳನ್ನು ಮಾತ್ರ ನಾವು ಜನವರಿಯಿಂದ ರನ್ ಮಾಡ್ತೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಯೂನಿವರ್ಸಿಟಿಯಿಂದ ಯಾವುದೇ ಬಸ್ಸನ್ನು ಹೈರ್ ಮಾಡಿಕೊಂಡು ಈ ಸಾರಿಗೆ ವ್ಯವಸ್ಥೆ ಒದಗಿಸೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಒಂದು ಟ್ರಾಮ್ ಟೈಪ್ ಬಸ್ಸನ್ನು ಈ ಮೈಸೂರು ರೋಡ್ನಿಂದ ಗಣೇಶ್ ಟೆಂಪಲ್ವರೆಗೂ ಅಥವಾ ನಾಗರಬಾವಿವರೆಗೆ ರನ್ ಮಾಡ್ತೇವೆ. ಆಗ ವಿದ್ಯಾರ್ಥಿಗಳು ಅಲ್ಲಿ ಇಳ್ಕೊಂಡವರು ಆ ಟ್ರಾಮ್ ಸೌಕರ್ಯವನ್ನು ಫ್ರೀಯಾಗಿ ಉಪಯೋಗಿಸ್ಕೊಂಡು ಇದಕ್ಕೆ ಬರ್ಬೋದು. ಅದರಿಂದ ಆರ್ಥಿಕ ಹೊರೆಯೂ ನಮ್ಮ ಕಡಿಮೆ ಆಗ್ತದೆ. ಅದೇ ಹಣವನ್ನು ವಿದ್ಯಾರ್ಥಿಗಳ ಇತರ ಸೌಕರ್ಯಗಳಿಗೆ ಒದಗಿಸಬೇಕು ಅಂತ ಸಿಂಡಿಕೇಟ್ ನಿರ್ಧರಿಸಿದೆ. ಆದರೆ ಮೈಸೂರು ರಸ್ತೆ, ನಾಗರಭಾವಿ, ಕೆಂಗೇರಿ, ಬನಶಂಕರಿ ಮಾರ್ಗದ ಬಸ್ಗಳನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಇನ್ನು ಟ್ರಾಮ್ ಸೇವೆ ಆರಂಭಿಸಿರುವ ವಿಶ್ವವಿದ್ಯಾಲಯ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಕೂಡ ಬೆಂಬಲ ಸೂಚಿಸಿದ್ದಾರೆ. ಎಂಟ್ರೆನ್ಸ್ ಏನು ಕೆಂಗೇರಿದ ಎಂಟ್ರೆನ್ಸ್ ಇದೆ, ಏನು ಬೆಂಗಳೂರು ಯೂನಿವರ್ಸಿಟಿಗೆ, ಮತ್ತು ಇಲ್ಲಿ ಏನು ಹೆಡ್ ಆಫೀಸ್ ಕ್ವಾರ್ಟರ್ಸ್ ಇದೆ, ಅಲ್ಲಿಗೆ ಏನು ಮಾಮೂಲಿ ಬಸ್ಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಟ್ರಾಮ್ ಥರ ಮಾಡಿದ್ದಾರೆ. ಅಂದರೆ ಕಾಲೇಜ್ ಸ್ಟೂಡೆಂಟ್ ID ಪ್ರೂಫ್ ಇದ್ದರೆ ಅವರು ಡೈರೆಕ್ಟಾಗಿ ಬಂದುಬಿಟ್ಟು ಕಾಲೇಜಿಗೆ ರೀಚ್ ಆಗುವ ಥರ ಒಂದು ಇದು ಮಾಡಿದ್ದಾರೆ. ಒಳ್ಳೆಯ ಸಂಗೀತೆ VCR ಹೊಸ ರೀತಿ ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಇದು ಸರಿಯಾದ ಟೈಮಿಗೆ ವಿದ್ಯಾರ್ಥಿಗಳು ಸಿಗಬೇಕಂತಲೂ ಈ ಮುಖಾಂತರ ಮನವಿ ಸಹ ಮಾಡಿಕೊಡ್ತೀವಿ. ಈ ಟ್ರಾಮ್ಗಳು ಕ್ಯಾಂಪಸ್ಸಿನ ಹೊರಗಿರುವ ಬಸ್ ನಿಲ್ದಾಣಗಳಿಂದ ವಿದ್ಯಾರ್ಥಿ ಹಾಗೂ ಸಿಬ್ಬಂದಿಯನ್ನ ಉಚಿತವಾಗಿ ಕ್ಯಾಂಪಸ್ಸಿನೊಳಕ್ಕೆ ಕರೆತರಲಿವೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಇಂದು ವಿಶ್ವ ವಿಕಲಚೇತನರ ದಿನ. ವಿಕಲಚೇತನರು ತಮ್ಮ ದಿನವನ್ನು ಸಂಭ್ರಮದಿಂದ ಆಚರಿಸಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಖುಷಿಯಲ್ಲಿದ್ದರು. ಆದರೆ ಆ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ವಿಶ್ವ ವಿಕಲಚೇತನರ ದಿನವನ್ನ ಆಚರಿಸಲಾಯಿತು. ಆದರೆ ತಮ್ಮದೇ ದಿನಾಚರಣೆಯಲ್ಲಿ ವಿಕಲಚೇತನರನ್ನ ದೂರ ಇಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವೆ ಉಮಾಶ್ರೀ ಪಾಲ್ಗೊಂಡಿದ್ದರಾದರೂ ವಿಕಲಚೇತನರು ಮುಂದಿಟ್ಟ ಬೇಡಿಕೆಗಳನ್ನು ಕೇರ್ ಮಾಡಲಿಲ್ಲ. ಇದರ ಜೊತೆಗೆ ವಿಕಲಚೇತನರಿಗೆ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡಲಿಲ್ಲ. ಹೀಗಾಗಿ ಹಲವಾರು ವಿಕಲಚೇತನರು ಹೊರಗೆ ಬಿಸಿಲಲ್ಲಿ ನಿಂತಿದ್ದು ಕಂಡುಬಂತು. ತಮ್ಮ ಕೆಲಸ ಕಾಯಮಾತಿಗೆ ಮಾಡಿದ ಮನವಿಗೆ ಯಾರೊಬ್ಬರೂ ಕೇರ್ ಮಾಡಲಿಲ್ಲ. ಇದರಿಂದ ರಾಜ್ಯದ ವಿವಿಧೆಡೆಯಿಂದ ನಗರಕ್ಕೆ ಬಂದಿದ್ದ ವಿಕಲಚೇತನರು ನಿರಾಶರಾದರು. ಆದರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಬೇಸರಗೊಂಡ ವಿಕಲಚೇತನರು ಕಾರ್ಯಕ್ರಮದ ಹೊರಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು. ಎಸ್ಕಾಂನಲ್ಲಿ 5 ಕಂಪನಿಯಲ್ಲಿ 600 ಜನ ಅಂಗವಿಕಲರನ್ನು ನೇಮಕ ಮಾಡಿದ್ರು. ಇನ್ನೂವರೆಗೆ ನಾವು ಯಾವ 3 ಸರ್ಕಾರ ಬಂದೋಯ್ತು, ಇನ್ನೂವರೆಗೆ ಬರೀ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಕಾಯಮಾತೆ ಮಾಡಿಲ್ಲ. ಬರೀ 2500 ಮೇಲೆ ನಾವು 5 ವರ್ಷದಿಂದ ದುಡ್ಡು ಕೊಡ್ತಾ ಬಂದಿದ್ದೆವು ವಿತೌಟ್ ಬ್ರೇಕ್. ಬಟ್ ನಮ್ಗೆ ಯಾವುದೂ ಆಶ್ವಾಸನೆ ಇಲ್ಲ. ಮತ್ತು ನಮ್ಗೆ ಇದು ಆಶ್ವಾಸನೆ ಕೊಟ್ಟು ಯಾವುದೂ ಮಾಡಿಲ್ಲ. ಮತ್ತು ನಮ್ಮ ಕಂಪನಿಯಿಂದ ಯಾವುದೂ ಸವಲತ್ತು ಸಿಕ್ಕಿಲ್ಲ. ನಾವು ಬರೀ ಬೆಂಗಳೂರಿಗೆ ಬರಬೇಕು, ಮೈ ತೊಳ್ಕೊಬಾರ್ದು, ಊಟ ಮಾಡಬಾರ್ದು, ಈ ಥರ ಕೊಡಬೇಕು, ಪೊಲೀಸರು ಅಂಜಿಸಬೇಕು, ನಾವು ಹೋಗಬೇಕು. ಇದೇ ಆಗಿದೆ. ಸರ್ಕಾರ ವಿಕಲಚೇತನರಿಗೆ ಬೇಕಾದ ಸೌಲಭ್ಯ ನೀಡದಿದ್ರೂ ಪರವಾಗಿಲ್ಲ, ಅವರಿಗಾಗಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ರೀತಿ ಅಪಮಾನಿಸಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಮಹೇಶ್ ಜೊತೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ